ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ ಹೀರೋನ ಇಲ್ಲ ಇನ್ನೊಬ್ರ ಈ ತರದೊಂದು ನಿಮ್ಗೆ ನೋಡೋರ್ಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ. ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿರುವಂತಹ ಸಿನಿಮಾ ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋವಂಥ ಕುತೂಹಲ ಅಂತೂ ಆಗುತ್ತೆ. ಡ್ಯೂಟಿನೂ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಇನ್ನೊಂದು ಹೇಳ್ಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ. ಅವ್ರ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ರು, ಯಾಕಂದ್ರೆ ಮೀಟ್ ಆಗೋಬ್ರು ನನ್ಗೆ ಮಾಡಕ್ಕಾಗುತ್ತೆ, ಕ್ಯಾರೆಕ್ಟರ್ ಇಷ್ಟೊಂದು ಇದಿದೆ, ಈ ತರ ಇಂಟೆನ್ಸ್ ಇದೆ, ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು. ನನಗೆ ಅದೇನಂದ್ರೆ ನೋಡಿ, ನನ್ನ ಕೈಯಲ್ಲಿ ಯಾವ ಒಬ್ರು ಆಕ್ಟಿಂಗ್ ಬರ್ದಿರೋರು ಬಂದ್ರು ನಾನು ಟ್ರೈನ್ ಮಾಡಿ, ಯಾಕಂದ್ರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆಕ್ಟಿಂಗು, ಅದನ್ನ ಅವ್ರನ್ನ ಆಕ್ಟ್ ಮಾಡಿಸಿ ಅದನ್ನ ಟ್ರೈನಿಂಗ್ ಮಾಡಿಸಿ ಅವ್ರಿಗೆ ಏನ್ ಬೇಕು ಮಾಡಿಸೋ ಒಂದು ಇದಿತ್ತು. ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಮಾಡ್ಬೋದು ಅಂತ. ಬಟ್ ಫಸ್ಟ್ ಡೇ ನಾವು ಮೇನ್ ಸೀನ್ ಇಟ್ಟಿದೆ, ಅಂದ್ರೆ ಇವತ್ತು ಏನು ಕ್ಲೈಮ್ಯಾಕ್ಸ್ ಅಲ್ಲಿ ನಿಯರ್ ಬೈ ಬರುತ್ತಲ್ಲ, ಫಸ್ಟ್ ಓಪನಿಂಗ್ ಡೇನೇ ಅದೇ ಇಟ್ಟೆ ನಾನು. ಯಾಕಂದ್ರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮತ್ತೆ ತಬ್ರಾಣಿ ಅವ್ರಿಗೆ 3 ಜನ ಕಾಂಬಿನೇಷನ್ ಇದು. ಆ ಸೀನ್ ಎತ್ಕೊಂಡಾಗಟ್ಟೆ ಇವ್ರಿಗೆ ಹೇಳಿದೆ, ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು, ಅಂದ್ರೆ ನಾನು ಹಂಗೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹತ್ರ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಟ್ರೈನ್ ಮಾಡೋಣ, ಇದಕ್ಕೆ ಏನ್ ಬೇಕು ಗೊತ್ತಾಗುತ್ತೆ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಸೀನ್. ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಆ ಶೂಟ್ ಇಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಸೆಕೆಂಡ್ ಟೇಕಲ್ಲಿ ಓಕೆ ಮಾಡ್ತೀವಿ ಎಲ್ಲ. ನಾನು ಅಂದ್ರೆ ಈ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಔಟ್ಪುಟ್ ಕೊಡೋರು. ಈಗ ಅಪೂರ್ವ ಬಗ್ಗೆ ಮಾತಾಡಿದ್ರೆ, ಯಾಕಂದ್ರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ಇವ್ರನ್ನ ಸುಮಾರು ಸಿನಿಮಾ ಮಾಡಿದ್ರು. ಬಟ್ ಚಂದನ್ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಮ್ತಿರಲ್ಲ ಒಂದು ಏನ್ ಶೆಡ್ಯೂಲ್ ಹಾಕೊಂಡಿದ್ದು, ಫಸ್ಟ್ ಡೇ ಅನ್ಕೊಂಡಿದ್ದ ಶೆಡ್ಯೂಲ್ 5:05ವರೆಗೆ ಮುಗಿದೋಯ್ತು. ನಾವು 6:06 ಪ್ಯಾಕಪ್ ಆಗಿದ್ದು, 1 ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕಪ್ ಆಯ್ತು. ಅಂದ್ರೆ ಅವ್ರಿಗೆ ಆ ಆಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ. ನಾನು ಯಾಕಂದ್ರೆ ಸಾಂಗ್ಸ್ ಅಲ್ಲಿ ನೋಡೋವಾಗ ನಾನು ಹೇಳಿದ್ದೆ, ಬಟ್ ಇಲ್ಲಿ ಸ್ಕ್ರೀನ್ ಅಲ್ಲಿ ತುಂಬಾ ಇಷ್ಟಪಡ್ದೆ. ಅಂದ್ರೆ ಯಾರು ನೋಡಿದಾಗ ಹೊಸ ನಟ ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು 10 ಸಿನಿಮಾ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ಆರ್ಟಿಸ್ಟ್ ಹೆಂಗ್ ಮಾಡಿದ್ರೆ ಹೆಂಗಿರುತ್ತೋ ಆ ತರ ಮಾಡಿದ್ದಾರೆ, ಅದು ಒಂದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ RSG. ನಾನು ಕೂಡ ನಿಮ್ಮ ಥರನೇ ಆತುರದಿಂದ ಕಾಯ್ತಾ ಇದ್ದೀನಿ ಟ್ರೈಲರ್ ನೋಡಲಿಕ್ಕೆ. ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಹಳ ಒಂದು ಪ್ರೊಫೆಷನಲ್ ಟೀಮ್, ನವರಸನ್ ಸರ್ ಅಂಡರ್ ನವರಸನ್ ಸರ್ ಎಂಟೈರ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ವೆಲ್. So I am waiting for the trailer and I am waiting for the release to happen, and with all your support ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅನ್ಕೊಂತೀನಿ. Thank you so much. Thank you sir. Yes sir. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಕೂತಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನನ್ನ ನೆಚ್ಚಿನ ಹೀರೋ ಆದ ನಮ್ಮ ಪ್ರಿನ್ಸ್ ಸಾರ್ಗೂ ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ. ನನಗೆ ತುಂಬ ಇಷ್ಟ ಆಗಿತ್ತು ಆ ಪಾತ್ರ ಮತ್ತು ಎಮೋಷನ್ ಇತ್ತು. ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಅನ್ನದಾತರು, ನಿರ್ಮಾಪಕರು ಮತ್ತು ನಮ್ಮ ಡೈರೆಕ್ಟರ್ ಸಾರು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿನ್ನಲ್ ಸಾರು, ಇವರೆಲ್ಲ ಸೇರಿ ಈ ಪಾತ್ರಕ್ಕೆ ಇವ್ರನ್ನೇ ಕೊಡಬೇಕಂತ ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೇನೆ. ಮತ್ತು ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಇದರಲ್ಲಿ ನಂಬರ್ 1 ಆಗಿ ನಿಂತ್ಕೊಳ್ತಾರೆ ಅನ್ನೋದು ನನಗೆ ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತಿದ್ರು ಈ ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ಗಳಿದಾರೋ ಅದರಲ್ಲಿ ನಮ್ಮ ಚಂದನ್ ಸರ್ ಒಂದು ಪಿಲ್ಲರ್. ಇದು ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಹಾಡುಗಳನ್ನ ಕೊಡ್ತಾರೆ ಮತ್ತು ನಟನೆಯನ್ನು ತೋರಿಸ್ತಾರೆ. ಅವ್ರಿಗಂತವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಚಂದನ್ ಸರ್ ಬೆನ್ನೆಲುಬಾಗಿ ನಮ್ಮ ಪ್ರಿನ್ಸ್ ಸರ್ ಇದ್ದಾರೆ. ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರಲಿ ಅಂತ ನಾನು ಬೇಡ್ಕೊಂಡು ಇದು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀರೋಯಿನ್ ತಂದೆಗೆ ಹೀರೋ ಇಷ್ಟ ಆಗಿದ್ದು ನಮಗೂ ಕೂಡ ಖುಷಿ ಆಯಿತು. ಸ್ವಲ್ಪ ಜಗಳ ಕಡಿಮೆ ಆಗಿದೆ ಅಂತ. ಈಗ ರಮೇಶ್ ಮಾಸ್ಟರ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್. ನಮಸ್ಕಾರ. ನಿಜವಾದ ಸೂತ್ರಧಾರಿ ನಮ್ಮ ನವರಸನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಅವ್ರ ಹಾರ್ಡ್ ವರ್ಕು, ಅವ್ರ ಡೆಡಿಕೇಶನು ನಾನು ಕಣ್ಣಿಂದ ನೋಡಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ.
ಅದಕ್ಕೆ ಪಾತ್ರಧಾರಿಯಾಗಿರುವಂಥ ನಮ್ಮ ಚಂದನ್ ಶೆಟ್ಟಿ ಸರ್, ನನ್ನ ಕ್ಲೋಸ್ ಆಪ್ತ ಮಿತ್ರರವರು, ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಿನಿಮಾ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್, ಥ್ಯಾಂಕ್ ಯು ಕಿರಣ್ ಜಿ, ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಈಗರ್ಲಿ ವೇಟಿಂಗ್ ಫಾರ್ ದಿ ಟ್ರೈಲರ್ ರಿಲೀಸ್. ಗಾಡ್ ಬ್ಲೆಸ್ ಯು ಚಂದನ್ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು, ಅವರು ಥ್ಯಾಂಕ್ಸ್ ಹೇಳ್ತೀನಿ. ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನಮ್ಮ ನವರಸನ್ ಸರ್, ಥ್ಯಾಂಕ್ ಯು ಸರ್. ಚಂದನ್ ಶೆಟ್ಟಿ ಸರ್, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಸಾಂಗ್ ನೋಡೋದೇ ತುಂಬ ಖುಷಿ ನಮಗೆ. ಅಂಥದ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಿಮ್ಮದು, ಇನ್ನೂ ಖುಷಿ ಆಗ್ತಾ ಇದೆ. ಫಸ್ಟು ಟ್ರೈಲರ್ ನೋಡೋಣ, ಇನ್ನೂ ಮಾತಾಡೋದಿದ್ದಾರೆ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಕಿನಾಲ್ ರಾಜ್ ಸರ್. ಎಲ್ಲರಿಗೂ ನಮಸ್ಕಾರ. ಸೂತ್ರಧಾರಿ ಇದು 9ನೇ ಬರ್ತಾ ಇದೆ, ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಈ ಸಿನಿಮಾದಲ್ಲಿ ನಾನು ಒಂದು ಸಂಭಾಷಣೆಕಾರನಾಗಿ ಕೆಲಸ ನಿರ್ವಹಿಸಿದ್ದೀನಿ. ನನ್ನ ಸಾಹಿತಿಯಾಗಿ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ನವರಸನ್ ಸರ್. ಜೊತೆಗೆ ಫಸ್ಟ್ ಟೈಮ್ ಡೈಲಾಗ್ ಶುರು ಮಾಡಿದ್ದೆ ಸೂತ್ರಧಾರಿಲಿ, ಅಲ್ಲಿಂದ ಕಿರಣ್ ಪರಿಚಯ ಆಯಿತು. ಜೊತೆಗೆ ನಮ್ಮ ಸಿನಿಮಾಗೆ DOP ಆದರು, ವೀರಚಂದ್ರ DOP ಆಗಿದ್ದಾರೆ. ಈ ಸಿನಿಮಾದಲ್ಲಿ ಕಥೆನ ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಮ್ಮ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಸರ್ ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ, ಒಳ್ಳೆ ನಟ ಆಗ್ತಾರೆ ಅಂತ ನಮ್ಮ ನಂಬಿಕೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಜೊತೆಗೆ ಅಪೂರ್ವ ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ನಮ್ಮ ತಂಡಕ್ಕೆ ಶುಭ ಕೋರಿ RSL ಬಂದಂಥ ಧ್ರುವ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಚಿತ್ರತಂಡಕ್ಕೆ ಇರಲಿ. ಥ್ಯಾಂಕ್ ಯು ಸರ್.